ಯಾರನ್ನೂ ಕೇಳಲ್ಲ, ಹಸು ಕೊಂಡಿರ್ತೀನಿ ಬೇಕಾರೆ. ಬಟ್ ಎಣ್ಣೆ ಮಾತ್ರ ಏನಾಗುತ್ತೆ ಗೊತ್ತಾ, ಎಣ್ಣೆ ಇವಾಗ 100 ರೂಪಾಯಿ ಇದ್ರೆ ನನ್ನ ಹತ್ರ 100 ರೂಪಾಯಿ ಎಣ್ಣೆ ಹೊಡೆದ್ಬಿಡ್ತೀನಿ. ಊಟ ಇಲ್ದಿರೋ ಪರವಾಗಿಲ್ಲ, ಹಂಗೆ ಮಲ್ಕೊಂಡ್ಬಿಡ್ತೀನಿ. ಯಾರು ಒಬ್ಬೊಬ್ಬರು ದೊಡ್ಡ ಕುಡುಕರೆ ಇಲ್ಲಿ ಒಂದೊಂದು ಬಾಟ್ಲ್ ಬೇಕು, ಎಲ್ಲರಿಗೂ ಫುಲ್ ಬಾಟ್ಲ್ ಮಿನಿಮಮ್ ಬೇಕು, ಒಂದೊಂದೂವರೆ ಬಾಟ್ಲ್ ಬೇಕು. ಅದಕ್ಕೆ ಈ ಸ್ಥಿತಿಲಿ ಇನ್ನೂ ಇದ್ದೀವಿ ನಾವು. ಎಣ್ಣೆ ಬಿಟ್ಟ ಅಂದರೆ ಇಲ್ಲಿ ಯಾರೂ ಇಲ್ಲಿ ಇರೋಲ್ಲ, ಅವ್ರ ಜೀವನ ನೋಡ್ಕೊಂಡ್ಬಿಡ್ತಾರೆ. ಎಣ್ಣೆ ಅಭ್ಯಾಸದಿಂದನೇ ಎಲ್ಲ ಇರೋದು. ಎಣ್ಣೆ ಮುಂಚೆ ಅಭ್ಯಾಸ ಇದ್ದಿದ್ದಕ್ಕೆ ಈ ಜೀವನಕ್ಕೆ ಇವಾಗ ಬಂದಿರೋದು. ಇದೇ ಜೀವನ ಕಂಟಿನ್ಯೂ ಆಗ್ತಿರೋದು ಅಂದರೆ ಎಣ್ಣೆನೇ ಕಾರಣ ಒಟ್ಟಿನಲ್ಲಿ. ಬಟ್ ಈ ನಡುವೆ ಈಗೀಗ ನಂಗೆ ಸ್ವಲ್ಪ ಬೇಜಾರಾಗ್ತಿದೆ. ಇದು ಲೈಫ್ ಅಲ್ಲ ಇದು ಅಂತ, ಇದು ಲೈಫ್ ಅಲ್ಲ ಇದು. ನಾನೇನೋ ಅಂದ್ಕೊಂಡಿದ್ದೀನಿ, ಅದು ಸ್ವಲ್ಪ ಆಗಬೇಕು. ಈ ಕಾಸು ಕುಡಿಯೋಕ್ಕಾಗ್ತಿಲ್ಲ, ಅದೇ ಬೇಜಾರಾಗ್ತಿರೋದು. ಬರೋ 300-400 ರೂಪಾಯಲ್ಲಿ ಏನು ಕುಡಿರ್ತೀರಿ ನೀವು? 1000 ರೂಪಾಯಿ ತನಕ ಆದರೆ ಅಟ್ಲೀಸ್ಟ್ 500 ರೂಪಾಯಿ ಹೋದ್ರೂ 500 ರೂಪಾಯಿ ಕುಡಿಡ್ಬೋದು. ಆ 1000 ರೂಪಾಯಿ ಆಗ್ತಾಯಿಲ್ಲ. ಒಂದೊಂದ್ಸರಿ ಆಗುತ್ತೆ, ಯಾವಾಗ ಒಂದ್ಸರಿ 700 ರೂಪಾಯಿ ಎಲ್ಲ ಆಗುತ್ತೆ. ಆ 700 ರೂಪಾಯಿನಷ್ಟು ಎಣ್ಣೆ ಅಭ್ಯಾಸ ಇದ್ದರೆ ಆ 700 ರೂಪಾಯಿ ಇರೋದಿಲ್ಲ ನಮ್ಮ ಹತ್ರ. ನಾವು ಚೆನ್ನಾಗೇ ಕುಡಿತೀವಿ. ಎಲ್ಲರೂ ಒಬ್ಬೊಬ್ಬರು ದೊಡ್ಡ ಕುಡುಕರೆ ಇಲ್ಲಿ ಒಂದೊಂದು ಬಾಟ್ಲ್ ಬೇಕು, ಎಲ್ಲರಿಗೂ ಫುಲ್ ಬಾಟ್ಲ್ ಮಿನಿಮಮ್ ಬೇಕು, ಒಂದೊಂದೂವರೆ ಬಾಟ್ಲ್ ಬೇಕು. ಅದಕ್ಕೆ ಈ ಸ್ಥಿತಿಲಿ ಇನ್ನೂ ಇದ್ದೀವಿ ನಾವು. ಎಣ್ಣೆ ಬಿಟ್ಟ ಅಂದರೆ ಇಲ್ಲಿ ಯಾರೂ ಇಲ್ಲಿ ಇರೋಲ್ಲ, ಅವ್ರ ಜೀವನ ನೋಡ್ಕೊಂಡ್ಬಿಡ್ತಾರೆ. ಎಣ್ಣೆ ಅಭ್ಯಾಸದಿಂದನೇ ಎಲ್ಲ ಇರೋದು. ಎಣ್ಣೆ ಮುಂಚೆ ಅಭ್ಯಾಸ ಇದ್ದಿದ್ದಕ್ಕೆ ಈ ಜೀವನಕ್ಕೆ ಇವಾಗ ಬಂದಿರೋದು. ಇದೇ ಜೀವನ ಕಂಟಿನ್ಯೂ ಆಗ್ತಿರೋದು ಅಂದರೆ ಎಣ್ಣೆನೇ ಕಾರಣ. ಅದು ನಮಗೋಸ್ಕರ 80 ರೂಪಾಯಿ 100 ರೂಪಾಯಿದು ಎಣ್ಣೆ ಎಲ್ಲ ಇದೆ. ಆಮೇಲೆ ನಮ್ಗೆ ಸಿಗೋ ಖುಷಿ ಅಥವಾ ನೆಮ್ಮದಿ ಅಥವಾ ಎಲ್ಲ ಮರ್ತೋಗೋದಕ್ಕೆ ಎಣ್ಣೆನೇ. ನಾನಂತೂ ಅಡಿಕ್ಷನ್ ಇಲ್ಲ, ಅದು ಸೈಕಾಲಜಿಕಲ್ ಪ್ರಾಬ್ಲಮ್ಮು. ಬಟ್ ತುಂಬ ಜನ ಅಡಿಕ್ಷನ್ಸ್ ಇಲ್ಲಿರೋದು, ಎಲ್ಲ ಅಡಿಕ್ಟ್ಗಳಿಲ್ಲಿರೋದು. ತುಂಬ ಜನ ಅಡಿಕ್ಟ್ಗಳಿರೋದಿಲ್ಲ, ಎಲ್ಲ ರಾ ಎತ್ತಿದ್ದಾರೆ. ಹೆಂಗೆ ಅವರು ಮಾತಾಡಿದ್ರಲ್ಲ, ಅವರು ರಾ. ಇವ್ರು ಸ್ವಲ್ಪ ನೀರು ಹಾಕ್ಕೊಳ್ತಾರೆ, ಇವರು ದೊಡ್ಡ ಎಣ್ಣೆ ಪಾರ್ಟಿನೇ. ಯಾರ ಹತ್ರನೂ ಕೇಳಲ್ಲ, ಯಾರನ್ನೂ ಕೇಳಲ್ಲ, ಹಸು ಕೊಂಡಿರ್ತೀನಿ ಬೇಕಾರೆ. ಬಟ್ ಎಣ್ಣೆ ಮಾತ್ರ ಏನಾಗುತ್ತೆ ಗೊತ್ತಾ, ಎಣ್ಣೆ ಇವಾಗ 100 ರೂಪಾಯಿ ಇದ್ರೆ ನನ್ನ ಹತ್ರ 100 ರೂಪಾಯಿ ಎಣ್ಣೆ ಹೊಡೆದ್ಬಿಡ್ತೀನಿ. ಊಟ ಇಲ್ದಿರೋ ಪರವಾಗಿಲ್ಲ, ಹಂಗೆ ಮಲ್ಕೊಂಡ್ಬಿಡ್ತೀನಿ. ಕೇಳಕ್ಕೆ ಹೋಗಲ್ಲ. ಫಸ್ಟ್ ಎಣ್ಣೆ ಬೇಕು 100 ರೂಪಾಯಿ ಇದ್ದರೆ. ಇನ್ನೂ ಸ್ವಲ್ಪ ಜಾಸ್ತಿ 50 ರೂಪಾಯಿ ಇತ್ತಾ, ಅವಾಗ ಬೇಕಾದ್ರೆ ಹೋಗ್ಬಿಟ್ಟು ಇಲ್ಲಿ ಸಕ್ತ ಯಾವ್ದಾರ ಹೋಟ್ಲಲ್ಲಿ ತಿಂತೀನಿ. ಇಲ್ಲಾಂದರೆ ಉಪವಾಸ ಎಲ್ಲ ಇರ್ತೀರಾ? ಇದ್ಬಿಡ್ತೀನಿ ಬೇಕಾರೆ. ಅಯ್ಯೋ ಎಷ್ಟೋ ಸಾರಿ ಇದ್ದೀನಿ ಉಪವಾಸ. ಬಟ್ ಎಣ್ಣೆ ಹೊಡೆಯೋವಾಗ ಮಾತ್ರ ಎಣ್ಣೆ ಬೇಕೇ ಬೇಕು. ಎಣ್ಣೆ ಹೊಡೆಯೋಕೆ ಎಣ್ಣೆ ಬೇಕೇ ಬೇಕು ಅಷ್ಟೇ. ಇಲ್ಲಾಂದರೆ ಎಣ್ಣೆನ ಬಿಟ್ಟು ಎಷ್ಟೋ ದಿವಸ ಇರ್ತೀನಿ. ಹಸುವಾಗತ್ತೆ ಗೊತ್ತಿಲ್ಲ. ಆದ್ರೂ ನಾನು ಹೇಳ್ತೀನಿ, ಅದೇನು ಶಕ್ತಿನೇ ಗೊತ್ತಿಲ್ಲ. 30-40 ವರ್ಷ ಇವ್ರದಾರಲ್ಲ, ಅವ್ರು ಈಕ್ವಲಾಗಿ ಕೆಲಸ ಮಾಡ್ತಿದ್ದೀನಿ. ಲೋಡ್ ಮಾಡ್ತೀನಿ, ಸ್ಕ್ರಾಪ್ ಡ್ರೈವರ್ ಕೆಲಸ ಮಾಡ್ತೀನಿ. ಕಾಸಿಲ್ಲ ಅಂದಾಗ ಅಲ್ಲಿ ಕೆಲಸ ಮಾಡ್ತೀನಿ. ಇಲ್ಲಾಂದರೆ ಇದೆ ತುಂಬ ಹೊಟ್ಟೆ ಹಸೋದ್ರೆ ಹೇಳ್ದಲ್ಲ. ಮಲ್ಲೇಶ್ವರಮಲ್ಲಿ ಊಟಕ್ಕೇನು ಇದಿಲ್ಲ. 3ನೇ ಕ್ರಾಸಿಂದ 18ನೇ ಕ್ರಾಸ್ ತನಕ. ನಿಮಗೆ ಸಿದ್ಧಾಶ್ರಮದ ಬಗ್ಗೆ ಹೇಳಬೇಕು. ಸಿದ್ಧಾಶ್ರಮ ಬ್ಯೂಟಿಫುಲ್ಲು. ಏನು ಚಪಾತಿ ಕೊಡ್ತಾರೆ, ದಾಲ್ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಒಬ್ಬಟ್ಟು ಕೊಡ್ತಾರೆ, ಬಜ್ಜಿ ಕೊಡ್ತಾರೆ, ಪಲಾವ್ ಕೊಡ್ತಾರೆ. ಪಲಾವ್ನ ರಾತ್ರಿ ಇಟ್ಕೊಂಡು ತಿಂತೀನಿ ನಾನು. 200 ರೂಪಾಯಿ ನಾವು ಹೋಟ್ಲು ಕೊಡಬೇಕು. ಯಾವುದೋ ಮಾಮೂಲಿ ಗಾಡಿಯಲ್ಲಿ ಚಿಕ್ಕ ಹೋಟ್ಲಲ್ಲೇ ನಾವು 200 ರೂಪಾಯಿ ಖರ್ಚಾಗುತ್ತೆ 3 ಹೊತ್ತು ಊಟಕ್ಕೆ. 3 ಹೊತ್ತು ಊಟಕ್ಕೆ 200 ರೂಪಾಯಿ ಖರ್ಚಾಗುತ್ತೆ. ಆಯಿತಾ? ಆ 300 ರೂಪಾಯಿ ಏನು ಮಾಡ್ತೀರಾ? ಅನ್ನದಾನ ಶಿಬಿರಗಳಿದೆ. ಇಲ್ಲ 100 ರೂಪಾಯಿ ಕೊಟ್ಟು ಊಟ ಮಾಡ್ತೀವಿ, 200 ರೂಪಾಯಿ ಎಣ್ಣೆ ಹೊಡೆದ್ಬಿಡ್ತೀವಿ. ಎಣ್ಣೆ ಸಾಕು, ನಿಶೆ ಇರುತ್ತೆ. ನಿಶೆ ಇದ್ರೆ ಇನ್ನೇನು ಬೇಕು ಜಗತ್ತಿನಲ್ಲಿ, ಇನ್ನೇನು ಬೇಕಾ? ಪ್ರಾಬ್ಲಮ್ ಇದ್ದರೆ ಅದನ್ನೆಲ್ಲ ಪೋಸ್ಟ್ಪೋನ್ ಮಾಡೋದು. ಈಗ ಪ್ರಾಬ್ಲಮ್ ಇತ್ತಾ, ಎಣ್ಣೆ ಬಿಡ್ತೀವ, ಎಲ್ಲ ಪೋಸ್ಟ್ಪೋನ್ ಮಾಡೋದು ಮುಂದೆ. ಇವಾಗ ಸದ್ಯಕ್ಕೆ ಆರಾಮಾಗಿರೋದು. ಪ್ರಾಬ್ಲಮ್ಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ? 300 ರೂಪಾಯಿ 200 ರೂಪಾಯಿ ಊಟ, 300 ರೂಪಾಯಿ ದುಡ್ದುಬಿಟ್ಟು 200 ರೂಪಾಯಿ ನಾವು ಊಟ ಕೊಟ್ಬಿಟ್ಟು 100 ರೂಪಾಯಿ ಇಟ್ಕೊಂಡು ಏನು ಮಾಡ್ತೀರಾ? ಆ ಜೀವನ ಎಣ್ಣೆ ಇದ್ದರೆ ಅಟ್ಲೀಸ್ಟ್ ಏನೋ ಒಂದು ನೆಮ್ಮದಿ ಖುಷಿ. ಎಲ್ಲಿ ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಇಡೀ ದಿವಸ ಸ್ವಲ್ಪ ನೆಮ್ಮದಿಯಾಗಿ ಇಲ್ಲಿ ಕಾಸು ಗೀಸಿಗೆ ಸಾವುಕಾರ ತುಂಬ ಸಾವುಕಾರ ಇದ್ದಾರೆ. ಇಲ್ಲಿ ನೋಡಿ ಕಾರುಗಳು ನೋಡಿ ನೀವೆಲ್ಲನೂ. ಎಲ್ಲಿ ರೋಡಲ್ಲಿ ಒಂದು ಈ ಸೈಡ್ ಪಾರ್ಕಿಂಗಲ್ಲಿ ಸೈಡಲ್ಲಿ ಒಂದು ಚೂರು ಜಾಗ ಇದೆಯಾ? ಎಲ್ಲ ಕಡೆ ಕಾರುಗಳು. ಅಂಥ ಜನಗಳೇ ತುಂಬ ಇರೋದಿಲ್ಲಿ. ಮಿಡ್ಲ್ ಕ್ಲಾಸ್ ಜನಗಳು ಕಾರ್ ತೊಗೊಳ್ಳೋಂಗೆ ಆಗ್ಬಿಟ್ಟಿದೆ. ಬಟ್ ನಾವು ಎಣ್ಣೆ ಹೊಡೆದು ಜೀವನ ಹಾಳು ಮಾಡ್ಕೊಂಡು ಏನೋ ಗೊತ್ತಿಲ್ಲ. ಈ ಜೀವನ ನನಗೇನೋ ಖುಷಿ ಇಲ್ಲ. ಮುಂದೆ ಏನೋ ಅಂದ್ಕೊಂಡಿದ್ದೀನಿ, ನೋಡಿದ್ರೆ ಆದರೆ ಆಗಲಿ ಅದು. ಬಟ್ ಬೆಂಗಳೂರು ಜೀವನ ಸ್ವಲ್ಪ ಚೆನ್ನಾಗಿ ಎದ್ದೇಳ್ಬಿಟ್ರೆ ಎಬ್ಸತ್ತೆ ಬೆಂಗಳೂರು. ಫ್ಯಾಮಿಲಿ ಮನೆ ಎಲ್ಲ ಇತ್ತು? ಎಲ್ಲ ಇತ್ತು. ನನ್ನ ಮಗನ M.Tech ಮಾಡ್ತಾ ಇದ್ದಾನೆ. ನಾನು ಡಿಗ್ರಿ ಆಗಿದೆ ನಂದು. ಏನೆಲ್ಲ ಲೈಫು ಮೋಸ್ಟ್ಲಿ ಎಣ್ಣೆಯಿಂದನೇ ಇರಬೇಕು. ಎಣ್ಣೆ ಅದು ತುಂಬ ಸರಿ ಬಿಟ್ಟೆ. ಎಣ್ಣೆ ಬಿಟ್ಟಾಗ ಯಾರು ಹೆಲ್ಪ್ ಮಾಡಲಿಲ್ಲ. ಅವ್ರಿಗೆ ಸೈಕಾಲಜಿ ಅರ್ಥ ಮಾಡ್ಕೊಳ್ಳಿಲ್ಲ. ಅದೇನೋ ಒಂಥರ ಸ್ಯಾಡಿಸಮ್ ಭಾವನೆಗಳ ಬಿಟ್ಟಾಕಿ ಅದು. ಇವಾಗ ಓಕೆ, ಇದೇ ಲೈಫ್ ಇವಾಗ ಸದ್ಯಕ್ಕೆ ನಡೀತಾ ಇದೆ. ಮುಂದೆ ಚೆನ್ನಾಗಾಗಬೇಕು ನೋಡೋಣ. ಈ ದುಡ್ಡಲ್ಲಿ ನೀವು ಹೇಳ್ದಂಗೆ ಸೇವ್ ಮಾಡಿಕೊಂಡು ಸೇವ್ ಮಾಡೋಕ್ಕಾಗಲ್ಲ ಬಿಡಿ. 200-300 ಸೇವ್ ಮಾಡಬೇಕು ಅಂದರೆ ಆ ಸಹನೆ ಯಾರಿಗೂ ಇರಲ್ಲ. ನಮ್ಮ ನೆಮ್ಮದಿ ಒಂದು ಜೀವನಕ್ಕೋಸ್ಕರ ಅದೇನಾಗುತ್ತೆ, ಎಣ್ಣೆ ಹೊಡೆದ್ಬಿಟ್ರೆ ನೆಮ್ಮದಿ ಬಂದುಬಿಡುತ್ತೆ, ಸಾಕು.
ಪ್ರಾಬ್ಲಮ್ ಅಂತ ಇರಲಿ, ನಾಳೆ ನೋಡ್ಕೊಳ್ಳೋಣ ಅಂತ. ಅಲ್ಲ ಇವಾಗ ಮಲ್ಕೊಳಕ್ಕೆ ಅಲ್ಲಿ ಬೇಕು ಇಲ್ಲಿ ಬೇಕು ಮನೇನೇ ಬೇಕು, ಅಲ್ಲಿ ಇವಾಗ ಎಲ್ಲಿ ಬೇಕಾದ್ರೂ ಇಲ್ಲಿ ನೀವು ಹೇಳಿದ್ರೆ ಅಲ್ಲಿ ಮಲ್ಕೊತೀವಿ, ಇಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಎಲ್ಲ ಒಂದು ಕಡೆ ಮಲ್ಕೋಬೋದು, ತೊಂದರೆಗಳೇನಿಲ್ಲ. ಮಲ್ಕೊಳಕ್ಕಂತೂ ನಾವಿರೋ ಮಲ್ಲೇಶ್ವರಮಲ್ಲಿ ಯಾವ ಜಾಗಕ್ಕೂ ಮೋಸ, ಬ್ಯೂಟಿಫುಲ್ ಜಾಗಗಳಿದೆ ಮಲ್ಕೊಳ್ಳೋದಕ್ಕೆ. ಚೆನ್ನಾಗಿ ಚಳಿ ಎಲ್ಲ ಏನಿಲ್ಲ, ಅದಕ್ಕೂ ಇದೆ ಅದೆಲ್ಲನೂ. ಅದು ಏನೋ ಹೊತ್ಕೊಂಡು ಏನೋ ಮಾಡೋ ಮಲ್ಕೊಳ್ಳೋದೆಲ್ಲ ಇದೆ. ಇಲ್ಲ ಇನ್ನೊಂದು ಕಡೆ ಜಾಗ ನೋಡ್ಕೊಂಡಿದ್ದೆ ನಾನು, ಅಲ್ಲೋಗಿ ಮಲ್ಕೊಳ್ತೀನಿ. ಚಳಿ ಅಂದ್ರೆ ಏನಿಲ್ಲ ನಮ್ಮ ಹತ್ರ, ಒಂದೇ ಮಾತು, ನಾವು ಐದ್ಕೊಂಡ್ರೆ ಆಸ್ತಿನೇ ಚಳಿ, ಹೊಚ್ಕೊಂಡು ಇಟ್ರೊಳಕ್ಕೆ ತುರ್ಕೊಂಡು ಮನ್ಕೋದು. ಒಳಗಡೆ ಸೀರಿಯಸ್ ಆಗಿ ಹೇಳೋದು ನಾನು ಹೆಚ್ಕೊಂಡಿರೋ ಆಸ್ತಿನೇ ಇದು, ಇದ್ರೊಳಗಡೆ ತುರ್ಕೊಂಡು ಮನ್ಕೊಂಡ್ಬಿಡ್ತೀವಿ ಸರ್ ಚಳಿಗೆ. ಇವಾಗ ಬೆಂಗಳೂರು ಇವಾಗ ನೀವು ಡ್ರಿಂಕ್ ಎಲ್ಲ ಮಾಡಿ ಹಾಳಾಗ್ತವ್ರೆ, ಹಿಂಗೆಲ್ಲ ಜೀವನ ಹಾಳು ಮಾಡ್ಕೊತೀವಿ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸುಮ್ಮನೆ ಜೀವನ ಹಾಳಾಗಿರೋರನ್ನೇ ಈ ಥರ ಕೆಳಮಟ್ಟದಲ್ಲಿ ರೋಡಲ್ಲಿ ಬರ್ತಾ ಇರೋದು. ನಾವು ಜೀವನ ಹಾಳು ಮಾಡ್ಕೊಂಡಿಲ್ಲ ಅಂದಿದ್ರೆ ಅದು ಎಣ್ಣೆಯಿಂದನೇ ಇರ್ಬೋದು, ಎಣ್ಣೆ ಇಲ್ದೇನೂ ಇರ್ಬೋದು, ಅಥವಾ ಕೇರ್ಲೆಸ್ಸು ಬೇಜವಾಬ್ದಾರಿ ಬದುಕು ಅದರಿಂದನೇ ಇರ್ಬೋದು, ಗೊತ್ತಿಲ್ಲ. ಅದೆಲ್ಲ ಇದ್ದಿದ್ದಕ್ಕೆ ನಾವು ಈ ಸ್ಥಿತಿಗೆ ಬಂದಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿದ್ದರೆ ಬೆಂಗಳೂರು ಬೆಳೆಸಿದೆ, ಎಲ್ಲರೂ ಬೆಳೆಸಿದೆ. ಹೊರಗಡೆಯವ್ರನ್ನ ಎಷ್ಟು ಜನ ಹೊರಗಡೆಯವ್ರನ್ನ ಬೆಳೆಸಿದೆ. ಇದು ಬರೀ ಬೆಂಗಳೂರು ಕನ್ನಡದವ್ರನ್ನ ಅಂತಲ್ಲ, ಎಲ್ಲ ಕಡೆಯವರು ಬಂದಿದ್ದಾರೆ. ಇವತ್ತಿಂದ ಅಲ್ಲ, ಬೆಂಗಳೂರಲ್ಲಿ ಆವಾಗೂ ಅಷ್ಟೇ ಹೈಯೆಸ್ಟ್ ಪಬ್ಲಿಕ್ ಸೆಕ್ಟರ್ಸು, BML, BEL, HMT, HIL, ಆಲ್ ಪಬ್ಲಿಕ್ ಸೆಕ್ಟರ್ಸು ಹೆಡ್ ಆಫೀಸು ಬೆಂಗಳೂರು. ಇವತ್ತಲ್ಲ, ಆವಾಗಿಂದನೂ ಬೆಂಗಳೂರು ಹೊರಗಡೆ ಆವಾಗಿಂದನೂ ಬರ್ತಾಯಿದ್ದಾರೆ ಬೆಂಗಳೂರಿಗೆ, ಇವಾಗಿಂದಲ್ಲ. ಇವಾಗ ಇನ್ಫೋಸಿಸ್ ಬಂತು, ವಿಪ್ರೋ, ಇನ್ಫೋಸಿಸು ಎಲ್ಲ ಹೆಡ್ ಆಫೀಸ್ ಬೆಂಗಳೂರನ್ನೇ. ಈ ಬೆಂಗಳೂರಲ್ಲಿ ಕನ್ನಡಿಗರು ಕಮ್ಮಿ ಆಯ್ತವ್ರೆ, ಅದ್ರ ಬಗ್ಗೆ ಏನಾಯ್ತು? ಅವರು ಹೊರಗಡೆ ಹೋಗ್ತಾ ಇದ್ದಾರೆ ಅಷ್ಟೇ. ಹೊರಗಡೆಯವ್ರು ಇಲ್ಲಿ ಬಂದಮೇಲೆ ಇಲ್ಲಿನವ್ರು ಹೊರಗಡೆ ಹೋಗ್ತಾ ಇದ್ದಾರೆ.